ಹಲೋ ಸ್ಟೂಡೆಂಟ್ಸ್, ಚಾಪ್ಟರ್ ನಂಬರ್ 5ದಲ್ಲಿ ಲಾಸ್ ಆಫ್ ಮೋಷನ್. ಸೊ ಇಲ್ಲಿ ಪಾರ್ಟ್ 4 ಡಿಸ್ಕಸ್ ಮಾಡೋ ಇವತ್ತು ಇಕ್ವಿಲಿಬ್ರಿಯಮ್ ಆಫ್ ಪಾರ್ಟಿಕಲ್ ಆ್ಯಂಡ್ ಕಾಮನ್ ಫೋರ್ಸಸ್ ಇನ್ ಮೆಕ್ಯಾನಿಕ್ಸ್. ಈಗಾಗಲೇ ನೀವು 3 ಪಾರ್ಟ್ಸ್ಗಳಲ್ಲಿ ಇದನ್ನು ಸ್ಟಡಿ ಮಾಡಿದಿರಿ. ಇವತ್ತು ನಾವು ಇದನ್ನು ಕಂಟಿನ್ಯೂ ಮಾಡೋಣ. ಸೊ ಇಕ್ವಿಲಿಬ್ರಿಯಮ್ ಆಫ್ ಇಕ್ವಿಲಿಬ್ರಿಯಮ್ ಅನ್ನೋದು ಯಾವ ಕಂಡೀಷನಲ್ಲಿ ಅಂದರೆ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ ಬಟ್ ಬಾಡಿ ಎಟ್ ರೆಸ್ಟ್ ಆರ್ ಇನ್ ಎ ಯೂನಿಫಾರ್ಮ್ ಮೋಷನ್, ಎಕ್ಸಲರೇಷನ್ ಆಗಬಾರ್ದು. ಸೊ ಎಕ್ಸಲರೇಷನ್ ಆಯಿತು ಅಂದರೆ ಏನರ್ಥ, ಒಂದು ಫೋರ್ಸಲ್ಲಿ ಡಾಮಿನೆಂಟ್ ಆಗಿದೆ, ಒಂದು ಫೋರ್ಸು ಇರೋ ಫೋರ್ಸ್ಗಳನ್ನು ಓವರ್ಟೇಕ್ ಮಾಡಿ ಕೆಲಸ ಮಾಡ್ತಾಯಿದೆ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಇಕ್ವಿಲಿಬ್ರಿಯಮ್ ಅಂದಾಗ ಯೂಶ್ವಲಿ ಏನು ಅಂದರೆ ಆ ಸಿಸ್ಟಮ್ ಏನಾಗಿರಬೇಕು ಅಥವಾ ಒಂದು ಬಾಡಿ ಏನಾಗಿರಬೇಕು, ಅಟ್ ರೆಸ್ಟ್ ಇರಬೇಕು. ಅಥವಾ ಒಂದು ಯೂನಿಫಾರ್ಮ್ ಮೋಷನಲ್ಲಿ ಹೋಗ್ತಾ ಇದೆ ಅಂದರೆ ಯೂನಿಫಾರ್ಮ್ ಮೋಷನಲ್ಲಿ ಅದು ಹೋಗ್ತಾ ಇರಬೇಕು. ನೀವು ಫೋರ್ಸ್ ಅಪ್ಲೈ ಮಾಡಿದ್ದೀರಿ, ಅದರ ಮೇಲೆ ತುಂಬ ಫೋರ್ಸ್ಗಳು ಆ್ಯಕ್ಟ್ ಆಗಿರ್ಬೋದು, ಬಟ್ ಎಕ್ಸಲರೇಷನ್ ಆಗಬಾರ್ದು. ಸೊ ಎಕ್ಸಲರೇಷನ್ ಆಗಲಿಲ್ಲ ಅಂದಾಗ ನಾವೇನಂತೀವಿ, ಇಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಇಕ್ವಿಲಿಬ್ರಿಯಮ್ ಅಂದರೆ ಫೋರ್ಸ್ ಆ್ಯಕ್ಟ್ ಆಗಿದೆ ಬಟ್ ನೆಟ್ ಫೋರ್ಸ್ ಈಸ್ 0 ಅನ್ನುವಂಥದ್ದು. ಸೊ ಅದಕ್ಕೆ ಇಟ್ ಮೀನ್ಸ್ ದಟ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದ ಪಾರ್ಟಿಕಲ್ ಈಸ್ 0. ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಆಗಿರ್ಬೋದು ಬಟ್ ಅದರ ರಿಸಲ್ಟೆಂಟ್ ಏನಿದೆ ಅದು ಈಕ್ವಲ್ಸ್ ಟು 0 ಆಗಿದೆ ಅಂತ ಅರ್ಥ. ಸೊ ಈಗ ಒಂದು ಸಿಚುವೇಶನ್ ನೋಡಿ, ಈಗ ಒಂದು ರೋಪ್ ಪುಲ್ಲಿಂಗ್ ಸಿಚುವೇಶನ್ ಇದೆ ಅಂದ್ಕೊಳ್ಳಿ. ಹಾಗಾದರೆ ಇವರು ಫೋರ್ಸ್ ಹಾಕ್ತಾ ಇಲ್ವಾ? ಫೋರ್ಸ್ ಹಾಕ್ತಾ ಇದ್ದಾರೆ. ಸೊ ಇಲ್ಲಿ 3 ಜನನೂ ಕೂಡ ರೋಪನ್ನು ಪುಲ್ ಮಾಡ್ತಾ ಇದ್ದಾರೆ. ಸೊ ಡಿಫ್ರೆಂಟ್ ಫೋರ್ಸ್ಗಳು ಆ್ಯಕ್ಟ್ ಆಗ್ತವೆ. ಬಟ್ ಏನಾಗಿದೆ ಕೇಳಿದರೆ, ಯಾವುದೋ ಒಂದು ಮಾರ್ಕನ್ನು ನಾವು ನೋಡ್ತಾ ಇದ್ದರೆ ಅದು ಹಿಂದಕ್ಕೆ ಹೋಗ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ, ಮೇಲಕ್ಕೆ ಎಲ್ಲೂ ಹೋಗ್ತಾ ಇಲ್ಲ. ಸೊ ನೋಡಲಿಕ್ಕೆ ಅದು ಸ್ಟ್ಯಾಟಿಕ್ ಥರ ಕಾಣಿಸುತ್ತೆ, ನಮಗೆ ಅಲ್ಲೇ ಇದೆ ಅಂತ ಅನಿಸುತ್ತೆ. ಫೋರ್ಸ್ ಆ್ಯಕ್ಟ್ ಆಗಿದೆ ಬಟ್ ಬಾಡಿ ರಿಮೇನ್ ಇನ್ ದ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಇನ್ ದ ಯೂನಿಫಾರ್ಮ್ ಮೋಷನ್. ಹಾಗಾಗಿ ನಾವೇನಂತೀವಿ ಕೇಳಿದ್ರೆ, ಈ ಒಂದು ಸಿಸ್ಟಮ್ ಅಥವಾ ಈ ಒಂದು ಬಾಡಿ ಏನಾಗಿದೆ ಕೇಳಿದ್ರೆ, ಈ ರೋಪನ್ನೇ ತಗೊಂಡಾಗ ನಾನು, ಸೊ ಇದು ಇಕ್ವಿಲಿಬ್ರಿಯಮಲ್ಲಿ ಇದೆ. ಅರ್ಥ ಇಷ್ಟೇ, ಇದ್ರ ಮೇಲೆ ಫೋರ್ಸ್ ಆ್ಯಕ್ಟ್ ಆಗಿದೆ, ಆ ಎಲ್ಲ ಫೋರ್ಸ್ಗಳ ರಿಸಲ್ಟ್ 0 ಇದೆ ಅಂತ ಹೇಳ್ತೀವಿ ನಾವು. ಓಕೆನಾ? ಸರಿ. ಸೊ ಈಗ ನೆಕ್ಸ್ಟ್ ಏನು ಕೇಳಿದರೆ, ಕನ್ಕರೆಂಟ್ ಫೋರ್ಸಸ್ ಅನ್ನೋ ವರ್ಡನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಕನ್ಕರೆಂಟ್ ಫೋರ್ಸಸ್ ಅಂದರೆ ಏನು? ಸೊ ಇಫ್ ದ ಫೋರ್ಸಸ್ ಅಪ್ಲೈಡ್ ಟು ಎ ಬಾಡಿ ಆರ್ ಸಚ್ ದ್ಯಾಟ್ ದೇರ್ ಲೈನ್ಸ್ ಆಫ್ ಆ್ಯಕ್ಷನ್ ಮೀಟ್ ಎಟ್ ಎ ಸಿಂಗಲ್ ಪಾಯಿಂಟ್. ಈ ಲೈನ್ಸ್ ಆಫ್ ಆ್ಯಕ್ಷನ್ ಅಂತೀವಲ್ಲ ನಾವು, ಫೋರ್ಸನ್ನು ಆ್ಯಕ್ಟ್ ಮಾಡಿದ್ದೀವಿ ಅನ್ನೋದಾದರೆ ಅದರ ಲೈನ್ ಆಫ್ ಆ್ಯಕ್ಷನ್ನು ಎಲ್ಲಿ ಮೀಟ್ ಎಟ್ ಎ ಸಿಂಗಲ್ ಪಾಯಿಂಟ್. ಎಷ್ಟೇ ಫೋರ್ಸ್ಗಳನ್ನು ಆ್ಯಕ್ಟ್ ಮಾಡಿ ನೋಡಿ, ಈಗ 3 ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇದೆ ಅದೊಂದು ಬಾಡಿ ಮೇಲೆ, ಕರೆಕ್ಟಾ? ಸೊ ಅದರ ಲೈನ್ ಆಫ್ ಆ್ಯಕ್ಷನ್ ಅಂದರೆ ಈ F1, F2, F3 ಇರ್ಬೋದು. ಸೊ ಇದು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಹೀಗಿದ್ದರೆ ನಾವು ಅದಕ್ಕೆ ಕನ್ಕರೆಂಟ್ ಫೋರ್ಸಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ವ? ಕನ್ಕರೆಂಟ್ ಫೋರ್ಸಸ್ ಅಂದರೆ ಒಂದು ಪಾಯಿಂಟ್ ಮಾಸ್ ಅಂತ ಹೇಳ್ತೀವಿ ನಾವು. ಪಾಯಿಂಟ್ ಮಾಸ್ ಇದ್ದಾಗ ನಮಗೆ ಈ ಸಮಸ್ಯೆ ಬರೋದಿಲ್ಲ. ಸೊ ಸೈಜ್ ಏನಾದರೂ ಸ್ವಲ್ಪ ದೊಡ್ಡದಿದ್ದಾಗ ಏನಾಗಬೇಕು ಕೇಳಿದರೆ, ಫೋರ್ಸು ಕನ್ಕರೆಂಟ್ ಇರಬೇಕು. ಕನ್ಕರೆಂಟ್ ಇಲ್ಲದೇ ಇದ್ದರೆ ಬೇರೆ ಒಂದು ಚಾಪ್ಟರ್ಗೆ ಹೊರಟೋಗ್ಬಿಡ್ತೀವಿ ನಾವು, ಬೇರೆ ಒಂದು ಮೋಷನನ್ನು ಕೊಟ್ಬಿಡುತ್ತೆ. ಆ ಫೋರ್ಸ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಮೇ ಬಿ 0 ಆಗಿರುತ್ತೆ, ಬಟ್ ದರ್ ಈಸ್ ಸಮ್ ಟೈಪ್ ಆಫ್ ಮೋಷನ್. ಸೊ ಅದನ್ನು ನೆಕ್ಸ್ಟು ಬರುವ ಚಾಪ್ಟರ್ಗಳಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಇಲ್ಲಿ ನಾವು ನೋಡ್ತಾ ಇರೋದು ಕನ್ಕರೆಂಟ್ ಫೋರ್ಸಸ್ಸನ್ನು. ಓಕೆ, ಇದರ ರಿಸಲ್ಟೆಂಟನ್ನು ಹ್ಯಾಕ್ ಫೈಂಡ್ ಔಟ್ ಮಾಡೋದು? ರಿಸಲ್ಟೆಂಟ್ ಆಫ್ ಮಲ್ಟಿಪಲ್ ಫೋರ್ಸಸ್ ಆನ್ ಎ ಬಾಡಿ ಕ್ಯಾನ್ ಬಿ ಫೌಂಡ್ ಯೂಸಿಂಗ್ ಟ್ರಯಾಂಗಲ್ ಆರ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. ಒಂದು ಟ್ರಯಾಂಗಲ್ ಲಾ ಇರ್ಬೋದು, ಇಲ್ಲ ಪ್ಯಾರಲೋಗ್ರಾಮ್ ಲಾ ಇರ್ಬೋದು, ಇಲ್ಲ ಪಾಲಿಗಾನ್ ಲಾ ಆಫ್ ವೆಕ್ಟರ್ ಅಡಿಷನ್. ಸೊ ಲಾರ್ಜ್ ನಂಬರ್ ಆಫ್ ಫೋರ್ಸಸ್ ಇದ್ದಾಗ ಸೊ ಇವೆಲ್ಲ ನಮ್ಗೆ ಕರೆಕ್ಟಾಗಿ ಅದರ ರಿಸಲ್ಟೆಂಟನ್ನು ನಮಗೆ ಕೊಡುತ್ತೆ. ಓಕೆ, ಈಗ ಇಕ್ವಿಲಿಬ್ರಿಯಮ್ ಆಫ್ ಪಾರ್ಟಿಕಲ್ ಅಂಡರ್ 2 ಫೋರ್ಸಸ್, 2 ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ. ಆವಾಗ ಕಂಡೀಷನ್ ಏನು ಅನ್ನುವಂಥದ್ದು, ಯಾವುದೋ ಒಂದು ಮಾಸ್ ಇದೆ ಅಂದ್ಕೊಳ್ಳಿ, ಯಾವುದೋ ಒಂದು ಬಾಡಿ ಇದೆ. ಸೊ ಒಂದು F1 ಫೋರ್ಸ್ ಈ ಕಡೆಯಿಂದ ಆ್ಯಕ್ಟ್ ಆಗ್ತಿದೆ, F2 ಫೋರ್ಸ್ ಇನ್ನೊಂದು ಕಡೆಯಿಂದ ಆ್ಯಕ್ಟ್ ಆಗ್ತಿದೆ. ನೋಡಿ, ಅದರ ಲೈನ್ ಆಫ್ ಆ್ಯಕ್ಷನ್ನು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಓಕೆ, ಸೊ ಏನಾಗಿರ್ಬೋದು ಹಾಗಾದರೆ? ನಾವು ಈ ಫೋರ್ಸ್ಗಳನ್ನು ತೆಗೆದುಕೊಂಡು ನೋಡಿದರೆ F1 ಆ್ಯಂಡ್ F2 ಈ ರೀತಿ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಆ್ಯಕ್ಟ್ ಆಗ್ತಾಯಿದೆ. ಬಟ್ ಬಾಡಿ ಅಟ್ ರೆಸ್ಟ್, ಬಾಡಿ ಮೂವ್ ಆಗ್ತಾಯಿಲ್ಲ. ನಮ್ಗೆ ಏನು ಅರ್ಥ ಇದ್ರದ್ದು? ರಿಸಲ್ಟೆಂಟ್ ಫೋರ್ಸ್ ಈಸ್ 0. ಸೊ ಹಾಗಾಗಿ ಇಕ್ವಿಲಿಬ್ರಿಯಮ್ ಇದೆ ಅನ್ನೋದಾದರೆ ಕಂಡೀಷನ್ ಏನು? F1 ಈಕ್ವಲ್ಸ್ ಟು F2 ಇನ್ ಮ್ಯಾಗ್ನಿಟ್ಯೂಡ್ ಮೈನಸ್. ಯಾಕೆಂದರೆ ಇದರ ಡೈರೆಕ್ಷನ್ನು ಅಪೋಸಿಟ್ ಇದೆ, ಒಂದಕ್ಕೆ ಒಂದು ವಿರುದ್ಧವಾಗಿದೆ ಡೈರೆಕ್ಷನ್ನು. ಸೊ F1, F2 ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಸೊ ದೇ ಕ್ಯಾನ್ಸಲ್ ಔಟ್. ಹಾಗಾಗಿ ನಾವೇನು ಹೇಳ್ಬೋದು? F1 ಪ್ಲಸ್ F2 ಈಕ್ವಲ್ಸ್ ಟು 0. ಈ 2 ವೆಕ್ಟರ್ನ ತಗೊಂಡು ಇದರ ಫೋರ್ಸ್ ಮತ್ತು ಅದರ ಫೋರ್ಸು ಸೇಮ್ ಮ್ಯಾಗ್ನಿಟ್ಯೂಡ್ ಇರುತ್ತೆ, ವಿತ್ ನೆಗೆಟಿವ್ ಸೈನ್ ಇರುತ್ತೆ. ಯಾಕೆಂದರೆ ಡೈರೆಕ್ಷನ್ ವೆಕ್ಟರ್ ಪ್ರಕಾರ ನಾವು ಆ್ಯಡ್ ಮಾಡಬೇಕಲ್ವ. ಸೊ ಹಾಗಾಗಿ ಅದರ ರಿಸಲ್ಟೆಂಟು 0 ಆಗಿರುತ್ತೆ. ಸೊ ವೆಕ್ಟರ್ ಸಮ್ ಆಫ್ 2 ಫೋರ್ಸಸ್ ಈಸ್ 0 ಅಂತ ನಾವು ಹೇಳ್ತೀವಿ. ಇಕ್ವಿಲಿಬ್ರಿಯಮ್ ಅಂಡರ್ 3 ಕನ್ಕರೆಂಟ್ ಫೋರ್ಸಸ್. ಈಗ 3 ಫೋರ್ಸ್ಗಳು ಆ್ಯಕ್ಟ್ ಆಗ್ತವೆ ಅಂದ್ಕೊಳ್ಳೋಣ. ಸೊ ಒಂದು ಮಾಸ್ ಇದೆ, ಅದರ ಮೇಲೆ ಒಂದು ಫೋರ್ಸ್ F1, ಇನ್ನೊಂದು ಫೋರ್ಸ್ F2, ಇನ್ನೊಂದು ಫೋರ್ಸ್ F3 ಈ ಥರ ಆ್ಯಕ್ಟ್ ಆಗಿದೆ.
ಸೊ ನಾವು ಅದನ್ನು ಏನು ಮಾಡ್ಬೋದು ಕೇಳಿದರೆ ಈ ರೀತಿ ವೆಕ್ಟರ್ನ ನಾವು ಡಿಸ್ಪ್ಲೇಸ್ ಮಾಡ್ಬೋದು. ನಾನ್ ಲೋಕಲೈಸ್ಡ್ ವೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ವೆಕ್ಟರ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತರ್ಬೋದು. ಕಂಡೀಷನ್ ಏನು ಕೇಳಿದರೆ ವಿತೌಟ್ ಚೇಂಜಿಂಗ್ ದ ಡೈರೆಕ್ಷನ್ ಒಂದು, ಎರಡನೇದು ವಿತೌಟ್ ಚೇಂಜಿಂಗ್ ದ ಮ್ಯಾಗ್ನಿಟ್ಯೂಡ್. ಹೇಗಿದೆಯೋ ಹಾಗೆ ಈ ಕಡೆ ತಂದು ನಾವು ಅದರ ರಿಸಲ್ಟೆಂಟನ್ನು ನೋಡ್ಬೋದು. ಸೊ ಈಗ F1 ಮತ್ತು F2 ಈ ಥರ ಆ್ಯಕ್ಟ್ ಆಗ್ತಾಯಿದೆ. ನಾವು ಅದನ್ನು ಇನಿಷಿಯಲ್ ಮಾಡಿದ್ದೀವಿ. ಈಗ ಏನಾಯಿತು ಕೇಳಿದರೆ ನಮಗೆ ಇವೆರಡರ ರಿಸಲ್ಟೆಂಟನ್ನು ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತಿದೆ ನಮಗೆ. ಸೊ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನನ್ನು ಮಾಡಿದ್ವಿ. ಸೊ ಇದು ಇದರ ರಿಸಲ್ಟೆಂಟ್. ಓಕೆ, F3 ಹೇಗಿದೆ ಅದನ್ನು ಹಾಗೆ ತೊಗೊಂಡು ಇಲ್ಲಿ ಬನ್ನಿ. ಸೊ F3 ಏನಾಗಿದೆ ನೋಡಿ, F3 ಈಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಸೊ ಇದೆಲ್ಲ ಅಂದರೆ ಟ್ರ್ಯಾಂಗ್ಯುಲರ್ ಲಾಗ್ ಹೋದರೆ ನಾವು F1 ಹೀಗಿದೆ, F2 ಆಗಿದೆ, ಇದು F3 ಆಗಿದೆ ನೋಡಿ. ಈಗ ಟ್ರ್ಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ನಿಮ್ಗೆ ಕ್ಲಿಯರಾಗಿ ಗೊತ್ತಿದೆ, ಕಲ್ತಿದ್ದೀರಲ್ವಾ. ಸೊ ಏನಾಗಬೇಕಾಗಿತ್ತು, F1 ಹೀಗೆ ಬಂದು F2 ಹೀಗೆ ಬಂದರೆ ರಿಸಲ್ಟೆಂಟ್ ಹೀಗಿರಬೇಕಿತ್ತು, ಯಾರೋ ಈ ಕಡೆ ಇರಬೇಕಿತ್ತು. ಬಟ್ ಇದ್ರೆ ಯಾರೋ ಈ ಕಡೆ ಇದೆ. ಸೊ 180 ಡಿಗ್ರಿ ರೊಟೇಟ್ ಮಾಡಿದರೆ ಏನಾಗುತ್ತೆ, -F3 ಆಗುತ್ತೆ. ಹಾಗಾಗಿ ನಾವೇನು ಹೇಳ್ಬೋದು, F1 + F2 ಇದಕ್ಕೆ ಅಪೋಸಿಟ್ ಇದೆ. ಇಲ್ಲಿ ನೋಡಿ F1 + F2 ಇದು ಅಪೋಸಿಟ್ ಇದೆ, -F3. ಸೊ -F3, F1 + F2 = -F3. ಇಲ್ಲಾಂದರೆ ಏನು ಹೇಳ್ಬೋದು, F1 + F2 + F3 = 0 ಅಂತ ಹೇಳ್ಬೋದು. ಮೂರು ಕೂಡಿಸಿದರೆ 0 ಆಗಬೇಕು. ಆವಾಗ ಈ ಒಂದು ಅರೇಂಜ್ಮೆಂಟ್ ಏನಿದೆ, ಈ ಸಿಸ್ಟಮ್ ಏನಿದೆ, ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂತ ಹೇಳ್ತೀವಿ. ಇಲ್ಲ ಯಾವುದೋ ಒಂದು ಫೋರ್ಸ್ ಜಾಸ್ತಿ ಆದರೆ ಏನಾಗುತ್ತೆ, ಆ ಡೈರೆಕ್ಷನ್ದಲ್ಲಿ ಅದು ಮೂವ್ ಆಗಲಿಕ್ಕೆ ಶುರು ಆಗುತ್ತೆ. ನಾವೀಗ ನೋಡ್ತಾ ಇರೋದು ಈಕ್ವಿಲಿಬ್ರಿಯಮ್ ಕಂಡೀಷನನ್ನು. ಓಕೆ, ನೆಕ್ಸ್ಟ್ ಕಾಮನ್ ಫೋರ್ಸಸ್ ಇನ್ ಮೆಕ್ಯಾನಿಕ್ಸ್. ಸೊ ಫೋರ್ಸಸ್ಗಳು ಬಗ್ಗೆ ನಾವು ಒಂದು ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡೋಣ. ಮೆಕ್ಯಾನಿಕ್ಸಲ್ಲಿ ಯಾವ್ಯಾವುದು ನಮ್ಗೆ ಇಂಪಾರ್ಟೆಂಟ್ ಅನ್ನುವಂಥದ್ದು. ಸೊ ಜನರಲಿ ದೆರ್ ಆರ್ 2 ಟೈಪ್ಸ್ ಆಫ್ ಫೋರ್ಸಸ್. ನಾವು ಮೆಕ್ಯಾನಿಕ್ಸ್ ಬಗ್ಗೆ ಮಾತಾಡ್ತಿದ್ದೇನೆ. ಜನರಲಿ ದೆರ್ ಆರ್ 2 ಟೈಪ್ಸ್ ಆಫ್ ಫೋರ್ಸಸ್. ಒಂದು ಕಾಂಟ್ಯಾಕ್ಟ್ ಫೋರ್ಸಸ್ಸು, ಇನ್ನೊಂದು ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತೀವಿ. ಸೊ ಇಂದಿನ ಕ್ಲಾಸ್ಗಳಲ್ಲಿ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಏನು, ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಏನು ಅನ್ನುವಂಥದ್ದು ಅಲ್ವಾ. ಓಕೆ, ಸೊ ಈ ನಾನ್ ಕಾಂಟ್ಯಾಕ್ಟ್ ಫೋರ್ಸಿಗೆ ಎಕ್ಸಾಂಪಲ್ ಅಂದರೆ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸು ನಮ್ಮ ಈ ಫಸ್ಟ್ PU ಲೆವೆಲಿಗೆ ನಿಮ್ಗೆ ಗೊತ್ತಿರೋದು ಗ್ರಾವಿಟೇಷನಲ್ ಫೋರ್ಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಸೊ ಇಲ್ಲೇನು ಕೇಳಿದರೆ ವೆರಿ ಸಿಂಪಲ್. ನಾನ್ ಕಾಂಟ್ಯಾಕ್ಟ್ ಅಂದರೆ ಇಬ್ಬರ ಮಧ್ಯೆ ಏನೋ ಒಂದು ಕಾಂಟ್ಯಾಕ್ಟ್ ಇರೋದಿಲ್ಲ, ಬಟ್ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಅಲ್ವಾ. ಅದನ್ನ ನಂತರ ನಾವು ಡಿಸ್ಕಸ್ ಮಾಡೋಣ. ಸೊ ಇನ್ನು ಕಾಂಟ್ಯಾಕ್ಟ್ ಫೋರ್ಸಿಗೆ ಹೋದಾಗ, ಕಾಂಟ್ಯಾಕ್ಟ್ ಫೋರ್ಸ್ ಆನ್ ಎನ್ ಆಬ್ಜೆಕ್ಟ್ ಅರೈಸಸ್ ಡ್ಯೂ ಟು ಕಾಂಟ್ಯಾಕ್ಟ್ ವಿತ್ ಸಮ್ ಅದರ್ ಆಬ್ಜೆಕ್ಟ್ಸ್. ಇದರ ಅರ್ಥ ಇಷ್ಟೇ, ಕಾಂಟ್ಯಾಕ್ಟ್ ಇರಬೇಕು, ಎರಡು ಆಬ್ಜೆಕ್ಟ್ಗಳು ಒಂದಕ್ಕೊಂದು ಕಾಂಟ್ಯಾಕ್ಟ್ ಇರಬೇಕು. ಒಂದು ಆಬ್ಜೆಕ್ಟು ನೋಡಿ, ಫಸ್ಟ್ ಆಬ್ಜೆಕ್ಟು ಸೆಕೆಂಡ್ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕಿದೆ ಅಂದರೆ ಸೆಕೆಂಡ್ ಆಬ್ಜೆಕ್ಟ್ ಏನು ಮಾಡುತ್ತೆ, ಫಸ್ಟ್ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಆಗ್ತಾ ಇರುತ್ತೆ. ದೇ ಆರ್ ಇನ್ ಕಾಂಟ್ಯಾಕ್ಟಲ್ಲಿ ಇರಲೇಬೇಕು. ಓಕೆ, ಅಂದರೆ ಇದರ ಅರ್ಥ ಇಷ್ಟೇ, ವೆನ್ ಬಾಡೀಸ್ ಆರ್ ಇನ್ ಕಾಂಟ್ಯಾಕ್ಟ್ ದೇರ್ ಆರ್ ಮ್ಯೂಚುವಲ್ ಕಾಂಟ್ಯಾಕ್ಟ್ ಫೋರ್ಸಸ್ ಸ್ಯಾಟಿಸ್ಫೈಯಿಂಗ್ ದ ಥರ್ಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ. ನ್ಯೂಟನ್ಸ್ ಥರ್ಡ್ ಲಾ ಏನು ಹೇಳುತ್ತೆ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಆರ್ ಈಕ್ವಲ್ ಬಟ್ ದೇ ಆರ್ ಅಪೋಸಿಟ್ ಆ್ಯಂಡ್ ಆ್ಯಕ್ಟೆಡ್ ಬೈ ದ ಡಿಫ್ರೆಂಟ್ ಬಾಡೀಸ್. ಹಾಗಾಗಿ ಏನಾಯಿತು ಕೇಳಿದರೆ, ಒಂದು ಬಾಡಿ ಮೇಲೆ ಇನ್ನೊಂದು ಬಾಡಿ ಹಾಕಿರುವ ಫೋರ್ಸು F1 ಆದರೆ ಇನ್ನೊಂದು ಬಾಡಿ ಫಸ್ಟ್ ಬಾಡಿ ಮೇಲೆ ಹಾಕಿರೋದು F2 ಆಗಿರುತ್ತೆ. ದೇ ಆರ್ ಮ್ಯೂಚುವಲ್ ಕಾಂಟ್ಯಾಕ್ಟ್ ಫೋರ್ಸಸ್ ಸ್ಯಾಟಿಸ್ಫೈಯಿಂಗ್ ದ ಥರ್ಡ್ ಲಾ. ಥರ್ಡ್ ಲಾ ಸ್ಯಾಟಿಸ್ಫೈ ಮಾಡಬೇಕಂದ್ರೆ ಏನರ್ಥ, ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಅಪೋಸಿಟ್ ಇನ್ ಡೈರೆಕ್ಷನ್. ಕರೆಕ್ಟಾ? ಓಕೆ, ಸೊ ಅದರಲ್ಲಿ ಫಸ್ಟ್ ನಮಗೆ ಬರೋದು ನಾರ್ಮಲ್ ರಿಯಾಕ್ಷನ್ ಅನ್ನುವಂಥದ್ದು. ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ ನಾವು ಇದನ್ನು. ಸೊ ಇದರ ಹೆಸರು ಹೇಳುತ್ತೆ ನಾರ್ಮಲ್ ರಿಯಾಕ್ಷನ್. ಅಂದರೆ ಏನು, ದ ಕಂಪೋನೆಂಟ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್. ನೋಡಿ, ಕಾಂಟ್ಯಾಕ್ಟ್ ಫೋರ್ಸು ಇಬ್ಬರ ಮಧ್ಯದ ಒಂದು ಫೋರ್ಸ್, ಅದು ಅದರ ಕಂಪೋನೆಂಟ್ ಆಗಿರ್ಬೋದು, ಇಲ್ಲ ಅದೇ ಫೋರ್ಸು ಆಗಿರ್ಬೋದು. ನಾರ್ಮಲ್ ಟು ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್, ವೆರಿ ಇಂಪಾರ್ಟೆಂಟ್. ನಾರ್ಮಲ್ ಟು ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್, ಯಾವ ಸರ್ಫೇಸು ಅದಕ್ಕೆ ಕಾಂಟ್ಯಾಕ್ಟಲ್ಲಿ ಇದೆಯೋ ಆ ಸರ್ಫೇಸಿಗೆ ಏನಾಗಿರುತ್ತೆ, ಅದು ನಾರ್ಮಲ್ ಆಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಆ ಒಂದು ಪರ್ಪೆಂಡಿಕ್ಯುಲರ್ ಫೋರ್ಸನ್ನು ನಾವು ನಾರ್ಮಲ್ ರಿಯಾಕ್ಷನ್ ಅಂತ ಕರಿತೀವಿ. ಈಗ ನೋಡಿ, ಒಂದು ಟೇಬಲ್ ಇದೆ ಅಂದ್ಕೊಳ್ಳೋಣ. ಸೊ ಟೇಬಲ್ ಮೇಲೆ ನಾವು ಒಂದು ಮಾಸನ್ನು ಇಟ್ಟಿದ್ದೀವಿ, ಒಂದು ಬ್ಲಾಕನ್ನು ಇಟ್ಟಿದ್ವಿ. ಈಗ ನಮ್ಗೆ ಗೊತ್ತಿದೆ, ಈ ರೀತಿ ನಾವು ಒಂದು ಹೈಟಲ್ಲಿ ಒಂದು ಆಬ್ಜೆಕ್ಟನ್ನು ಇಟ್ಟಾಗ ಮೇಯ್ನಾಗಿ ಆ್ಯಕ್ಟ್ ಆಗೋದು ಗ್ರಾವಿಟೇಷನಲ್ ಫೋರ್ಸ್. ಒಂದು ವೇಳೆ ಈ ಟೇಬಲ್ ಇಲ್ಲದೇ ಇದ್ದಿದ್ದರೆ ಇದೇನಾಗ್ತಾಯಿತ್ತು, ಬ್ಲಾಕು ಡೌನ್ವರ್ಡು ಎಕ್ಸಲರೇಟ್ ಆಗ್ತಾಯಿತ್ತು ಡ್ಯೂ ಟು ದ ಗ್ರಾವಿಟೇಷನಲ್ ಫೋರ್ಸ್. ಕರೆಕ್ಟಾ? ಅಂದರೆ ಇದ್ರ ಮೇಲೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ. ಸೊ ಯೂಸಲಿ ನಾವು ಅದನ್ನು m/g ಅಂತೀವಿ, ವೇಟ್ ಆಫ್ ದ ಬಾಡಿ ಅಲ್ವಾ. ಓಕೆ, ಅದು ಹೋಗ್ತಾ ಇಲ್ಲ, ಅಲ್ಲೇ ನಿಂತಿದೆ. ಈಗಾಗಲೇ ನಾವು ಈಕ್ವಿಲಿಬ್ರಿಯಮನ್ನು ಕಲ್ತಿದ್ದೀವಿ. ಅದರಲ್ಲಿ ರೆಸ್ಟಲ್ಲಿದೆ ಅಂದರೆ ಅರ್ಥ ಏನು, ಇನ್ನೊಂದು ಫೋರ್ಸ್ ಇರಲೇಬೇಕಲ್ಲ. ಇನ್ನೊಂದು ಫೋರ್ಸ್ ಇಲ್ಲದೆ ಇದ್ದರೆ ಅದು ಹಾಗೆ ಅಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗೆ ನಿಂತಿದೆ ಅಂದರೆ ಇನ್ನೊಂದು ಫೋರ್ಸ್ ಅದರ ಮೇಲೆ ಆ್ಯಕ್ಟ್ ಆಗ್ತಾಯಿದೆ. ಸೊ ಅದು ಯಾವುದು, ಸೊ ಎರಡು ಸರ್ಫೇಸ್ಗಳು ಕಾಂಟ್ಯಾಕ್ಟಲ್ಲಿವೆ. ಸೊ ಸರ್ಫೇಸಿಗೆ ನಾರ್ಮಲ್ ಆಗಿ ಬರುವಂಥ ಫೋರ್ಸ್ ಇದೆಯಲ್ಲ, ಅದಕ್ಕೆ ನಾವು
ನಾರ್ಮಲ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಈಗ ಈ ನಾರ್ಮಲ್ ರಿಯಾಕ್ಷನ್ನು ಮತ್ತು ಈ ಎಮ್ ಜಿ ಇದೆಯಲ್ಲ, ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್, ಅಪೋಸಿಟ್ ಆಗಿದೆ. ಸೊ ಕಂಡೀಷನ್ ಏನು ಕೇಳಿದ್ರೆ ದೇ ಸ್ಯಾಟಿಸ್ಫೈ ದ ಈಕ್ವಿಲಿಬ್ರಿಯಮ್ ಕಂಡೀಷನ್. ಹಾಗಾಗಿ ಆ ಆಬ್ಜೆಕ್ಟು ಅಲ್ಲೇ ಇದೆ. ನಾರ್ಮಲ್ ರಿಯಾಕ್ಷನ್ ಅಂದರೆ ಗೊತ್ತಾಯ್ತಲ್ವ. ಬಟ್ ಈ ವರ್ಡ್ ಒಂಚೂರು ಕನ್ಫ್ಯೂಷನ್ ನಿಮಗೆ, ಕಂಪೋನೆಂಟ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತೇಳಿ. ಓಕೆ, ಸೊ ಒಂದು ಇನ್ಕ್ಲೈನ್ಡ್ ಪ್ಲೇನನ್ನು ತೆಗೆದುಕೊಳ್ಳೋಣ. ಈ ರೀತಿ ಇನ್ಕ್ಲೈನ್ಡ್ ಇದೆ ಇದು. ಈಗ ಇದ್ರ ಮೇಲೆ ಮಾಸನ್ನು ನಾವು ಈ ರೀತಿ ಇಟ್ಟಿದ್ದೀವಿ. ಸೊ ಏನಾಗುತ್ತೆ ಅಂದರೆ ನಮ್ಗೆ ಗೊತ್ತಿದೆ ಇದು ಸ್ಲೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಅದಕ್ಕೆ ಹೋಗೋದು ಬೇಡ, ಸ್ವಲ್ಪ ಲೇಟಾಗಿ ಹೋಗೋಣ. ಈಗ ಅಲ್ಲಿ ಇಟ್ಟಿದ್ದೀವಿ ಅಷ್ಟೇ, ನೋಡೋಣ. ಕರೆಕ್ಟಾ? ನಮಗೆ ಈ ನಾರ್ಮಲ್ ರಿಯಾಕ್ಷನ್ ಅರ್ಥ ಆಗಬೇಕು. ಎಮ್ ಜಿ ಅನ್ನೋದೇನು ಕೇಳಿದರೆ ಇಸ್ ದ ಫೋರ್ಸ್ ಗಿವನ್ ಬೈ ದ ಅರ್ತ್ ಅಲ್ವಾ. ಇಟ್ ಇಸ್ ಡ್ಯೂ ಟು ದ ಗ್ರಾವಿಟಿ ಆಲ್ವೇಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಎಲ್ಲಿ ನೀವು ಹೆಂಗಾರು ಅಬ್ಜೆಕ್ಟ್ ಇಟ್ಕೊಳ್ಳಿ, ಅದರ ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಹಾಗಾಗಿ ಇಲ್ಲಿ ಎಮ್ ಜಿ ಯಾವ ಡೈರೆಕ್ಷನ್ ಅಂದರೆ ಆಲ್ವೇಸ್ ಟುವರ್ಡ್ಸ್ ದ, ಅದು ವರ್ಟಿಕಲಿ ಡೌನ್ವರ್ಡ್, ಯಾವಾಗಲೂ ಹೀಗೆ ಇರುತ್ತೆ ಎಮ್ ಜಿ. ಈಗ ನಾರ್ಮಲ್ ರಿಯಾಕ್ಷನ್ ಅಂದಾಗ ನಮಗೆ ಡೆಫಿನೇಷನ್ ಪ್ರಕಾರ ಏನು? ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಸೊ ದಿಸ್ ಈಸ್ ನಾರ್ಮಲ್ ರಿಯಾಕ್ಷನ್. ಕರೆಕ್ಟಾ? ನೋಡಿ, ನಾರ್ಮಲ್ ರಿಯಾಕ್ಷನ್ ಯಾವಾಗಲೂ ಏನಾಗಿರುತ್ತೆ ಕೇಳಿದರೆ ಈ ಸರ್ಫೇಸಿಗೆ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಆಬ್ಜೆಕ್ಟ್ ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ಬಟ್ ಆ್ಯಕ್ಚುಲಿ ಇಲ್ಲೊಂದು ಬ್ಯಾಲೆನ್ಸಿಂಗ್ ಹೇಗಾಗುತ್ತೆ ಗೊತ್ತಾ? ಸೊ ನಾವೇನು ಮಾಡ್ತೀವಿ ಆವಾಗ, ಎಮ್ ಜಿ ಡೌನ್ವರ್ಡ್ ಇದೆ, ಎನ್ ಈ ರೀತಿ ಕ್ರಾಸ್ ಇದೆ, ಎನ್ನಿಗೆ ಡೈರೆಕ್ಷನ್ದಲ್ಲಿ ಯಾರೂ ಇಲ್ಲವಲ್ಲ, ಹಾಗಾದರೆ ಇದು ಹೇಗೆ ಈಕ್ವಿಲಿಬ್ರಿಯಮ್ ರೀಚ್ ಆಗುತ್ತೆ ಅನ್ನೋದು ಒಂದು ಪಾಯಿಂಟ್ ಅಲ್ವಾ. ಸೊ ಅದಕ್ಕೆ ನಾವು ಈ ಎಮ್ ಜಿಯನ್ನು ರಿಸಾಲ್ವ್ ಮಾಡಿದರೆ, ಈ ಕಡೆ ಎಮ್ ಜಿ ಸೈನ್ ಟೀಟಾ ಮತ್ತು ಈ ಕಡೆ ನಾವು ಆ್ಯಂಗಲನ್ನು ಟೀಟಾ ಅಂತ ತಗೊಂಡ್ರೆ, ಸೊ ದಿಸ್ ಕಂಪೋನೆಂಟ್ ಈಸ್ ಎಮ್ ಜಿ ಕಾಸ್ ಟೀಟಾ. ಎರಡು ಕಂಪೋನೆಂಟ್ಗಳಾಗಿ ರಿಸಾಲ್ವ್ ಮಾಡಿದರೆ ಎಮ್ ಜಿ ಕಾಸ್ ಟೀಟಾ ಅನ್ನೋದು ಎನ್ನಿಗೆ ಈಕ್ವಲ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಟೀಟಾ, ವ್ಯಾಲ್ಯೂ ಡಿಪೆಂಡ್ ಅಪಾನ್ ದ ಟೀಟಾ. ಅರ್ಥ ಆಗುತ್ತಾ? ಎಮ್ ಜಿ ಸೈನ್ ಟೀಟಾ ಅನ್ನೋದು ಸದ್ಯಕ್ಕೆ ಯಾರಿಗೂ ಶೇರ್ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಇನ್ನೊಂದು ಫೋರ್ಸ್ ಇದ್ದಿದ್ರೆ ಅದರೊಟ್ಟಿಗೆ ನಾವು ಕಂಪೇರ್ ಮಾಡ್ಬೋದಿತ್ತು. ಸೊ ಅದೀಗ ನೆಕ್ಸ್ಟ್ ಕಲಿತೀರಿ ನೀವು, ಇದು ಯಾರು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು. ಬಟ್ ಈಗ ನಾನು ಮಾತಾಡ್ತಿರೋದು ನಾರ್ಮಲ್ ರಿಯಾಕ್ಷನ್ ಬಗ್ಗೆ. ಸೊ ನಾರ್ಮಲ್ ರಿಯಾಕ್ಷನನ್ನು ಎಮ್ ಜಿ ಕಾಸ್ ಟೀಟಾ ಬ್ಯಾಲೆನ್ಸ್ ಮಾಡ್ತಾ ಇದೆ. ಸೊ ಈ ಕೇಸಲ್ಲಿ, ಫಸ್ಟ್ ಕೇಸಲ್ಲಿ ಎನ್ ಈಸ್ ಈಕ್ವಲ್ ಟು ಎಮ್ ಜಿ ಆದರೆ, ಸೆಕೆಂಡ್ ಕೇಸಲ್ಲಿ ಎನ್ ಈಸ್ ಈಕ್ವಲ್ ಟು ಎಮ್ ಜಿ ಕಾಸ್ ಟೀಟಾ. ಎಮ್ ಜಿ ಸೈನ್ ಟೀಟಾಗೆ ಇನ್ನೊಂದು ಫೋರ್ಸ್ ಬರುತ್ತೆ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲೇ ನಾವು ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಇನ್ನೊಂದು ಫೋರ್ಸನ್ನು ನಾವು ಟೆನ್ಷನ್ ಅಂತ ಕರಿತೀವಿ. ಇದು ಫಿಸಿಕ್ಸಲ್ಲಿ ಟೆನ್ಷನ್ ಇನ್ ಎ ಸ್ಟ್ರಿಂಗ್. ಸೊ ಟೆನ್ಷನ್ ಅನ್ನೋದು ಏನು ಅನ್ನುವಂಥದ್ದು. ಸೊ ಟೆನ್ಷನ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ದ ಪುಲ್ಲಿಂಗ್ ಫೋರ್ಸ್ ಆರ್ ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಿ. ಟ್ರಾನ್ಸ್ಮಿಟೆಡ್ ಆ್ಯಕ್ಚುಲಿ ಬೈ ಮೀನ್ಸ್ ಆಫ್ ಎ ಸ್ಟ್ರಿಂಗ್, ಎ ಕೇಬಲ್ ಆರ್ ಎ ಚೈನ್, ಯಾವುದೂ ಆಗಿರ್ಬೋದು. ಇವೆಲ್ಲ ಇನ್ನೊಂದು ಕಂಡೀಷನ್ ಏನು ಅಂದರೆ, ಸ್ಟ್ರಿಂಗ್ ಅಂದರೆ ದಾರ ಅಲ್ವಾ, ಥ್ರೆಡನ್ನು ತಗೋತೀವಿ ನಾವು. ಕೇಬಲ್ ಇರ್ಬೋದು, ಚೈನ್ ಇರ್ಬೋದು. ಯೂಶ್ವಲಿ ದೇ ಆರ್ ಮಾಸ್ಲೆಸ್ ಅಂತ ಅನ್ಕೋತೀವಿ. ಅದರ ಮಾಸು ಏನು ಕೇಳಿದರೆ ನೆಗ್ಲಿಜಿಬಲಿ ಸ್ಮಾಲ್, ಅಥವಾ ವಿ ಕ್ಯಾನ್ ನಿಗ್ಲೆಕ್ಟ್ ದ ಮಾಸ್. ಸೊ ಮಾಸನ್ನು ಕನ್ಸಿಡರ್ ಮಾಡಿದಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸಸ್ಗಳು ನಮ್ಗೆ ಬರ್ತಾ ಹೋಗ್ತವೆ. ಸೊ ಜನರಲಿ ಸ್ಟಾರ್ಟಿಂಗಲ್ಲಿ ನಾವು ಅಂದ್ಕೊಳ್ಳೋಣ ಅದರ ಮಾಸು ನೆಗ್ಲಿಜಿಬಲ್ ಅಂತ ಅಂದ್ಕೊಳ್ಳೋಣ. ಈಗ ನೋಡಿ, ಒಂದು ರಿಜಿಡ್ ಸಪೋರ್ಟ್ ಇದೆ, ಯಾವುದೋ ಮನೆಯ ಸ್ಲ್ಯಾಬ್ ಇರ್ಬೋದು, ಯಾವುದೋ ಸೀಲಿಂಗ್ ಇರ್ಬೋದು. ಸೊ ಅಲ್ಲಿಂದ ಒಂದು ಥ್ರೆಡ್ಡನ್ನು ತಗೊಂಡು ಒಂದು ಮಾಸನ್ನು ನಾವು ಹ್ಯಾಂಗ್ ಮಾಡಿದ್ದೀವಿ ಅಂದ್ಕೊಳ್ಳೋಣ. ಈಗ ಯೂಶ್ವಲಿ ಮಾಸನ್ನು ನೀವು ಅರ್ತ್ ಸರ್ಫೇಸಿಂದ ಮೇಲೆ ತಂದು ಕೂಡಲೇ ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ, ಸರ್ಫೇಸಲ್ಲೂ ಆ್ಯಕ್ಟ್ ಆಗ್ತಾ ಇರುತ್ತೆ, ಅದು ಬೇರೆ ವಿಚಾರ. ಬಟ್ ಈಗ ನೀವು ಮೇಲೆ ತಂದಾಗ ಹೇಗೆ ಆ್ಯಕ್ಟ್ ಆಗುತ್ತೆ ಅಂದರೆ, ನಿಮ್ಮ ಕೈ ತಪ್ಪಿದ್ರೆ ಅದು ಫಾಲ್ ಟುವರ್ಡ್ಸ್ ದ ಅರ್ತ್ ಸರ್ಫೇಸ್. ಆದರೆ ಇದು ಬೀಳ್ತಾ ಇಲ್ಲ. ಸೊ ಇದರ ಮೇಲೆ ಆ್ಯಕ್ಚುಲಿ ಎಮ್ ಜಿ ಆ್ಯಕ್ಟ್ ಆಗ್ತಾ ಇದೆ, ಎಮ್ ಜಿ ಡೌನ್ವರ್ಡ್ ಫೋರ್ಸು. ಬಟ್ ಏನಾಗಿದೆ ಕೇಳಿದರೆ ಇದು ಅಲ್ಲೇ ಇದೆ, ಈ ಬಾಡಿ ಇದ್ದ ಜಾಗದಲ್ಲೇ ಇದೆ. ಹಾಗಾದರೆ ಏನರ್ಥ? ಈ ಒಂದು ಥ್ರೆಡ್ಡಲ್ಲಿ ಒಂದು ರೀಸ್ಟೋರಿಂಗ್ ಫೋರ್ಸು ಡೆವಲಪ್ ಆಗಿದೆ. ಈ ಥ್ರೆಡ್ ಕಟ್ ಮಾಡಿದರೆ ಕೆಳಗೆ ಬಿದ್ದೋಗುತ್ತೆ, ಮಾಸು ಎಕ್ಸಲರೇಟ್ ಆಗಿ ಅರ್ತ್ ಸರ್ಫೇಸಿಗೆ ಹೊರಟೋಗುತ್ತೆ. ಬಟ್ ಈ ಥ್ರೆಡ್ ಅದನ್ನು ಪ್ರಿವೆಂಟ್ ಮಾಡ್ತಾಯಿದೆ. ಹಾಗಾದರೆ ಏನರ್ಥ? ಇದರಲ್ಲಿ ಇನ್ನೊಂದು ಫೋರ್ಸು ಆ್ಯಕ್ಟ್ ಆಗಲೇಬೇಕು. ಸೊ ಆ ಫೋರ್ಸಿಗೆ ನಾವು ಟೆನ್ಷನ್ ಅಂತ ಕರಿತೀವಿ, ಯೂಶ್ವಲಿ ಡಿನೋಟೆಡ್ ಬೈ ಕ್ಯಾಪಿಟಲ್ ಟಿ. ಇದಕ್ಕೆ ಟೆನ್ಷನ್ ಅಂತ ಕರಿತೀವಿ. ಈಗ ಹಾಗಾದರೆ ಇಲ್ಲಿ ನಾವು ರಿಯಾಕ್ಷನ್ ಅನ್ನೋ ಅಗತ್ಯ ಇಲ್ಲ, ನಾರ್ಮಲ್ ರಿಯಾಕ್ಷನ್ ಅಲ್ಲ, ಇದು ಟೆನ್ಷನ್. ಸೊ ಟಿ ಈಸ್ ಈಕ್ವಲ್ ಟು ಎಮ್ ಇಂಟು ಜಿ ಅಂತ ಹೇಳ್ತೀವಿ ನಾವು. ಓಕೆನಾ? ಎಸ್. ಈಗ ಒಂದು ನಮ್ಮ ಬುಕ್ಕಲ್ಲಿ ಸಾಲ್ವ್ಡ್ ಇದೆ, ಇದು NCERT ಟೆಕ್ಸ್ಟಲ್ಲಿ. ಸೊ ಇದೊಂದು ಪ್ರಾಬ್ಲಮ್ಸನ್ನು ನೋಡೋಣ ನಾವು. ಇಲ್ಲೇನಿದೆ ಅಂದರೆ, ಮಾಸ್ ಆಫ್ 6 kg ಈಸ್ ಸಸ್ಪೆಂಡೆಡ್ ಬೈ ಎ ರೋಪ್ ಆಫ್ ಲೆಂತ್ 2 ಮೀಟರ್. ಒಂದು ಮಾಸನ್ನು ಸಸ್ಪೆಂಡ್ ಮಾಡಿದ್ದಾರೆ ಫ್ರಮ್ ದ ಸೀಲಿಂಗ್. ಎ ಫೋರ್ಸ್ ಆಫ್ 50 Newton ಈಸ್ ಅಪ್ಲೈಡ್ ಎಟ್ ದ ಮಿಡ್ ಪಾಯಿಂಟ್ ಪಿ ಆಫ್ ದ ರೋಪ್ ಆ್ಯಸ್ ಶೋನ್. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ, ಈ ಥರ ಹಾಕಿದ್ದೀವಿ. ವಾಟ್ ಈಸ್ ದ ಆ್ಯಂಗಲ್ ದ ರೋಪ್ ಮೇಕ್ಸ್ ವಿತ್ ದ ವರ್ಟಿಕಲ್ ಇನ್ ಈಕ್ವಿಲಿಬ್ರಿಯಮ್? ಟೇಕ್ G ಈಕ್ವಲ್ಸ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನಿಗ್ಲೆಕ್ಟ್ ದ ಮಾಸ್ ಆಫ್ ದ ರೋಪ್. ಮಾಸ್ ಆಫ್ ದ ರೋಪನ್ನು ನಿಗ್ಲೆಕ್ಟ್ ಮಾಡಿದ್ದು. ರೋಪ್ ಅಂದ ಕೂಡ ನೀವು ಅದಕ್ಕೊಂದು ಮಾಸ್ ಇಲ್ವ ಅಂತ ಕೇಳಬೇಡಿ, ನಿಗ್ಲೆಕ್ಟ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ದ ಸಿಚುವೇಶನ್. ಓಕೆ, ಮಾಸ್ ಎಷ್ಟಿದೆ? 6 kg ಇದೆ.
ಸೊ ಹಾಗಾಗಿ ವೇಟ್ ಎಷ್ಟಾಯಿತು, 60 ನ್ಯೂಟನ್ ಆಯಿತು. 60 ನ್ಯೂಟನ್ನು ಡೌನ್ವರ್ಡ್ ಆ್ಯಕ್ಟ್ ಆಗ್ತಾಯಿದೆ. ಬಟ್ ಇದು ಮೂವ್ ಆಗ್ತಾ ಇಲ್ಲ, ಬಾಡಿ ರೆಸ್ಟಲ್ಲಿದೆ, ಈಕ್ವಿಲಿಬ್ರಿಯಮಲ್ಲಿದೆ. ಹಾಗಾದರೆ ಏನಾಗಿರಬೇಕು? ಸೊ ಆಲ್ ದ ಪಾಯಿಂಟ್ಸ್ ಆರ್ ಇನ್ ಈಕ್ವಿಲಿಬ್ರಿಯಮ್. ಇಲ್ಲ ಅಂದಿದ್ರೆ ಏನಾಗಬೇಕು? ಈಗ ನೋಡಿ, ಇಲ್ಲೊಂದು 50 ನ್ಯೂಟನ್ ಫೋರ್ಸ್ ಪುಲ್ ಮಾಡ್ತಾಯಿದೆ ಈ ಪಾಯಿಂಟಲ್ಲಿ, ಇಲ್ಲಾಂದರೆ ರೋಪ್ ಹಿಂಗೆ ಬರ್ತಾಯಿತ್ತು. ಇಷ್ಟೆಲ್ಲ ಆಗಿನೂ ಇದು ಈಕ್ವಿಲಿಬ್ರಿಯಮಲ್ಲಿದೆ. ಓಕೆ, ಈಗ ಈ ಆ್ಯಂಗಲ್ ಟೀಟಾವನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಅವರು ಅಲ್ವಾ. ವಾಟ್ ಈಸ್ ದ ಆ್ಯಂಗಲ್ ರೋಪ್ ಮೇಕ್ಸ್ ವಿತ್ ದ ವರ್ಟಿಕಲ್ ಇನ್ ಈಕ್ವಿಲಿಬ್ರಿಯಮ್? ಈ ಆ್ಯಂಗಲ್ ಎಷ್ಟು, ವರ್ಟಿಕಲಲ್ಲಿ ಎಷ್ಟು ಇದೆ ಈಕ್ವಿಲಿಬ್ರಿಯಮ್? ಈಗ ಫೋರ್ಸ್ ಹಾಕಿದ ಕೂಡಲೇ ರೋಪ್ ಎಳೆದು ಈ ಕಡೆ ಬಂದಿದೆ, ಫೋರ್ಸ್ ಹಾಗೇ ಇದೆ, ಇಲ್ಲಿ ವೇಟ್ ಹಾಗೇ ಇದೆ. ಸೊ ಇದು ಈಕ್ವಿಲಿಬ್ರಿಯಮನ್ನು ರೀಚ್ ಆಗಿದೆ. ಓಕೆ, ಈಗ ನಾವೇನು ಮಾಡ್ಬೋದು ಕೇಳಿದರೆ, ನಮ್ಗೆ ಅನಿಸಿದ ಹಾಗೆ ಈ ರೋಪಲ್ಲಿ ಒಂದು ಟೆನ್ಷನ್ ಇದೆ, ಈ ಫೋರ್ಸ್ ಹಾಕಿದೆ ಅದ್ರ, ಬಟ್ ಇದು ಟೆನ್ಷನ್ ಏನು ಮಾಡ್ತಾಯಿದೆ, ಹಿಂದೆ ಕೇಳ್ಕೊಳ್ತಾ ಇದೆ. ಹಾಗೆಯೇ ಇಲ್ಲೂ ಒಂದು ಟೆನ್ಷನ್ ಇದೆ, ನಾನು ಅದನ್ನು T2 ಅಂತೇನೆ, ಇದನ್ನು T1 ಅಂತೇನೆ. ಯಾಕೆಂದರೆ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಸೊ ಇದ್ರ ಕೆಳಗಡೆ ಇದೆ ರೋಪು. ಈ T2 ಏನು ಮಾಡ್ತಾಯಿದೆ ಅಂದರೆ ಈ 60 ನ್ಯೂಟನ್ ವೇಟನ್ನು ಎಳೆದು ಹಿಡ್ಕೊಂಡಿದೆ. ಸೊ ಈಕ್ವಿಲಿಬ್ರಿಯಮನ್ನು ಅಚೀವ್ ಮಾಡ್ಕೊಂಡಿದೆ. ಓಕೆ, ಈ ಯೂಶ್ವಲಿ ಇಲ್ಲಿ ಸಾಲ್ವ್ ಮಾಡಬೇಕಿಂತ ಪ್ರಾಬ್ಲಮ್ ಅಂದಾಗ ಫ್ರೀ ಬಾಡಿ ಡಯಾಗ್ರಾಮನ್ನು ಹಾಕಬೇಕು. ಫ್ರೀ ಬಾಡಿ ಡಯಾಗ್ರಾಮ್ ಅಂದರೆ ಒಂದೊಂದು ಪಾಯಿಂಟಲ್ಲಿ ಫೋರ್ಸ್ಗಳು ಹೇಗೆ ಆ್ಯಕ್ಟ್ ಆಗ್ತೇವೆ ಅನ್ನೋದನ್ನು ಒಂದು ಡ್ರಾಯಿಂಗಲ್ಲಿ ನಾವು ಅದನ್ನು ಗೆಸ್ ಮಾಡಿ, ಗೆಸ್ಸನ್ನು ಅಂತ ಏನಿಲ್ಲ, ಕ್ಲಿಯರಾಗಿ ಕಣ್ಣಿಗೆ ಕಾಣಿಸುತ್ತೆ. ಸೊ ಅದನ್ನು ಡ್ರಾ ಮಾಡ್ಕೋಬೇಕು. ಓಕೆ, ಈಗ ಫಸ್ಟ್ ಈ ಒಂದು ಪಾಯಿಂಟನ್ನು ತೆಗೆದುಕೊಂಡ್ರೆ, ಸೊ ಇಲ್ಲಿ ಟೆನ್ಷನ್ ಏನಾಗ್ತಿದೆ, ಟೆನ್ಷನ್ನು ಅಪ್ವರ್ಡ್ ಆ್ಯಕ್ಟ್ ಆಗ್ತಾಯಿದ್ರೆ 60 ನ್ಯೂಟನ್ ವೇಟು ಡೌನ್ವರ್ಡ್ ಆ್ಯಕ್ಟ್ ಆಗ್ತಾಯಿದೆ, ಬಾಡಿ ರೆಸ್ಟಲ್ಲಿದೆ. ಇದು ಒಂದು ಕಂಡೀಷನ್. ಸೊ ಈ ಪಾಯಿಂಟಿಗೆ ಬಂದರೆ, P ಪಾಯಿಂಟಿಗೆ ಬಂದರೆ ಇಲ್ಲೇನಾಗಿದೆ, ಒಂದು ಟೆನ್ಷನ್ ಇದನ್ನು ಈ ಕಡೆ ಎಳೆದಿಟ್ಕೊಂಡಿದೆ T1, ಇದು ವರ್ಟಿಕಲ್ ಡೈರೆಕ್ಷನ್ ಆಯಿತು, ಇದು ಆ್ಯಂಗಲ್ ಟೀಟ್ ಆಯಿತು. T2 ಈಗ ಏನು ಮಾಡ್ತಾಯಿದೆ, ಈ ಮಾಸು ಈ ಪಾಯಿಂಟಲ್ಲಿ ಕೆಳಗಡೆ ಎಳಿತಾ ಇದೆ ನೋಡಿ. ಸೊ ಡೌನ್ವರ್ಡ್ ಎಳಿತಾ ಇದೆ ಇದನ್ನು. ಈ ಪಾಯಿಂಟಿಂದ ನೋಡಿದ್ರೆ ನೀವು ಮಾಸ್ ಏನು ಮಾಡ್ತಿದೆ, ಈ ಪಾಯಿಂಟನ್ನು ಕೆಳಗಡೆ ಎಳಿತಾ ಇದೆ. ಸೊ ದಿಸ್ ಇಸ್ T2. 50 ನ್ಯೂಟನ್ ಇಲ್ಲಿ ಆ್ಯಕ್ಟ್ ಆಗಿದೆ. ಓಕೆ, ಸೊ ಆ ಡಯಾಗ್ರಾಮನ್ನು ತಗೊಂಡಾಗ ನಾವು ಈಗ ಇಲ್ಲೇನು ಮಾಡಬೇಕು, ಈಕ್ವಿಲಿಬ್ರಿಯಮನ್ನು ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ತೊಂದರೆ ಇಲ್ಲ, ನಮಗೆ ಇರೋದು 2 ಫೋರ್ಸ್. ಇಲ್ಲೇನಾಗಿದೆ, 3 ಫೋರ್ಸ್ಗಳಿವೆ. ಬಟ್ 3 ಫೋರ್ಸು ಏನಾಗಿದೆ ಕೇಳಿದರೆ ಯಾವ ರೀತಿ ಆ್ಯಕ್ಟ್ ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ನಾವು ಅದಕ್ಕೆ ಏನು ಮಾಡುವ, ಸೊ ಈ ಟೆನ್ಷನ್ T1 ಇದೆಯಲ್ಲ, ಇದನ್ನು ರಿಸಾಲ್ವ್ ಮಾಡುವ ಕಂಪೋನೆಂಟ್ಗಳಾಗಿ. ಒಂದು T1 ಕಾಸ್ ಟೀಟಾ, ಇದು ಟೀಟಾ ಈ ಲೈನಿಗಿದೆ. ಇನ್ನೊಂದು ಏನು ಮಾಡುವ, T1 ಸೈನ್ ಟೀಟಾ. ನೋಡಿ, ಟೆನ್ಷನ್ನ T1ಅನ್ನು ರಿಸಾಲ್ವ್ ಮಾಡಿದ್ದೇನೆ ನಾನು. ಈಗ ಏನಾಯಿತು ಕೇಳಿದ್ರೆ, ಒಂದು ಕಂಪೋನೆಂಟು ನೋಡಿ ಪರ್ಪೆಂಡಿಕ್ಯುಲರ್ ಆಗಿ ರಿಸಾಲ್ವ್ ಮಾಡಬೇಕು, ಹೇಗೋ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ. T1 ಸೈನ್ ಟೀಟಾ 50 ನ್ಯೂಟನ್ಗೆ ನೋಡಿ ಅಲ್ವಾ, ಈಕ್ವಿಲಿಬ್ರಿಯಮನ್ನು ಅಚೀವ್ ಮಾಡಿದೆ. T1 ಕಾಸ್ ಟೀಟಾ T2 ಈಕ್ವಿಲಿಬ್ರಿಯಮ್ ಅಚೀವ್ ಮಾಡಿದೆ. ಸೊ ಹಾಗಾಗಿ ನಾವು ಈಗ ಇಕ್ವೇಷನ್ಸನ್ನು ಬರೀಲಿಕ್ಕೆ ಹೋದರೆ, ಇದು T2 = 60 ನ್ಯೂಟನ್. ಈ ಟೆನ್ಷನನ್ನು ಈ ಒಂದು ವೇಟು ಈಕ್ವಿಲಿಬ್ರಿಯಮ್ಗೆ ತಂದಿದೆ. T2 = 60 ನ್ಯೂಟನ್. ಇಲ್ಲಿಗೆ ಹೋದರೆ ನಮಗೇನು ಸಿಗುತ್ತೆ, T1 ಸೈನ್ ಟೀಟಾ = 50 ನ್ಯೂಟನ್, T1 ಕಾಸ್ ಟೀಟಾ = T2. ಬಟ್ T2 60 ನ್ಯೂಟನ್ ಇದೆಯಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿ T2 60 ಬಂತು. ಸೊ 2 ಕ್ಲಿಯರ್ ಇಕ್ವೇಷನ್ ಸಿಕ್ತು ನಮಗೆ. ಒಂದು T1 ಸೈನ್ ಟೀಟಾ = 50, ಇನ್ನೊಂದು T1 ಕಾಸ್ ಟೀಟಾ = 60. ಸೊ ಎರಡನ್ನು ಡಿವೈಡ್ ಮಾಡಿ, ಈ ರೀತಿ ಡಿವೈಡ್ ಮಾಡಿದರೆ T1 ಕಾಮನ್ ಕ್ಯಾನ್ಸಲ್ ಆಗಿ ಹೋಗುತ್ತೆ. ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂದರೆ ಟ್ಯಾನ್ ಟೀಟಾ. ಸೊ 0 ಕ್ಯಾನ್ಸಲ್ ಆಯಿತು. ಟ್ಯಾನ್ ಟೀಟಾ = 5/6. ನಿಮಗೆ ಟೀಟಾ ಫೈಂಡ್ ಔಟ್ ಮಾಡಬೇಕಲ್ವ, ಆ್ಯಂಗಲು. ಸೊ ಟೀಟಾ = tan ಇನ್ವರ್ಸ್ ಆಫ್ 5/6. ಎಷ್ಟು ಬರುತ್ತೆ ಅದು? ಟೀಟಾ = 39 ಡಿಗ್ರಿ 48 ಮಿನಿಟ್. ನಿಮಗೆ ಈ ಥರ ಆ್ಯಂಗಲನ್ನು ಫೈಂಡ್ ಔಟ್ ಮಾಡೋಕ್ಕೆ ಆಲ್ರೆಡಿ ನಾನು ಆ ಬ್ರಿಡ್ಜ್ ಕೋರ್ಸನ್ನು ಪ್ಲೇ ಲಿಸ್ಟಲ್ಲಿ ವೀಡಿಯೋಸ್ ಇದೆ. ಹೌ ಟು ಫೈಂಡ್ ಹೌ ಟು ಯೂಸ್ ದ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಅಂತೇಳಿ, ಬೇಕಾದ್ರಲ್ಲಿ ಗೊತ್ತಿದ್ರೆ ಓಕೆ, ಅಲ್ಲಿ ನೋಡ್ಕೋಬೋದು. ಓಕೆ, ನೆಕ್ಸ್ಟು ಇನ್ನೊಂದು ಏನು ಕೇಳಿದ್ರೆ, ಫೋರ್ಸ್ ಡ್ಯೂ ಟು ಸ್ಪ್ರಿಂಗ್. ನಾವು ಇದಕ್ಕೆ ಸ್ಪ್ರಿಂಗ್ ಫೋರ್ಸ್ ಅಂತಲೂ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಕೇಳಿದರೆ, ವೆನ್ ಎ ಸ್ಪ್ರಿಂಗ್ ಈಸ್ ಕಾಂಪ್ರೆಸ್ಡ್ ಆರ್ ಎಕ್ಸ್ಟೆಂಡೆಡ್ ಬೈ ಆನ್ ಎಕ್ಸ್ಟರ್ನಲ್ ಫೋರ್ಸ್, ಎ ರೀಸ್ಟೋರಿಂಗ್ ಫೋರ್ಸ್ ಈಸ್ ಜನರೇಟೆಡ್. ನೋಡಿ, ಇದೊಂದು ಸ್ಪೆಷಲ್. ನೀವು ಜಸ್ಟ್ ಹಿಂದಿನ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಒಂದು ಸ್ಪ್ರಿಂಗನ್ನು ನೀವು ಪ್ರೆಸ್ ಮಾಡಿದರೆ ನಿಮ್ಮ ಕೈಗೆ ಅಪೋಸಿಟ್ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ, ಅದು ನಿಮ್ಮ ಕೈಯನ್ನು ನೋವು ಕೊಡ್ತಾ ಇರುತ್ತೆ. ಕರೆಕ್ಟಾ? ಸೊ ಹಾಗೆ ಇಲ್ಲೇನಾಗುತ್ತೆ ಅಂದರೆ, ಒಂದು ಸ್ಪ್ರಿಂಗನ್ನು ತೊಗೊಂಡಿದ್ದೀವಿ, ಒಂದು ರಿಜಿಡ್ ಸಪೋರ್ಟ್ ಇದೆ, ಆಚೆ ಹೋಗದೇ ಇರೋ ಥರ ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ನೀವು ಇದನ್ನು ಏನು ಮಾಡ್ತೀರಿ ಕೇಳಿದರೆ, ಕಾಂಪ್ರೆಸ್ ಮಾಡ್ತೀರಿ ಬೈ ಸಮ್ ಮೀನ್ಸ್. ಕೈಯಿಂದ ಒತ್ತಿದ್ರು ಏನೋ ಮಾಡಿದ್ರಿ, ಕಾಂಪ್ರೆಸ್ ಆಗಿದೆ. ಇದು ಅಪ್ಲೈಡ್ ಫೋರ್ಸ್, ನೆನ್ಪಿಟ್ಕೊಳ್ಳಿ. ನೀವು ಹಾಕಿರೋ ಫೋರ್ಸು ಅಪ್ಲೈಡ್ ಫೋರ್ಸ್, ಸ್ಪ್ರಿಂಗು ಕಾಂಪ್ರೆಸ್ ಆಗಿದೆ. ಆದರೆ ಅದೇ ಮೂಮೆಂಟಿಗೆ ನೀವು ಯಾವಾಗ ಫೋರ್ಸ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಟ್ ದ ಸೇಮ್ ಮೂಮೆಂಟ್ ಏನಾಗುತ್ತೆ, ಒಳಗಡೆಯಿಂದ ಒಂದು ಫೋರ್ಸ್ ಡೆವಲಪ್ ಆಗಿಬಿಡುತ್ತೆ ಸ್ಪ್ರಿಂಗಲ್ಲಿ. ನಾವು ಆ ಸ್ಪ್ರಿಂಗನ್ನು ಫೋರ್ಸ್ ಹೇಗಿರುತ್ತೆ ಕೇಳಿದರೆ, ಇಟ್ ಕಮ್ಸ್ ಟು ಆ್ಯಕ್ಟ್ ಆನ್ ಅವರ್ ಹ್ಯಾಂಡ್. ನಾವು ಒತ್ತಾ ಇದ್ರೆ ನಮ್ಮ ಕೈ ಮೇಲೆ ರಿಟರ್ನ್ ಅದು
ನಮ್ಮ ಕೈಯನ್ನು ಪುಷ್ ಮಾಡ್ತಾ ಇರುತ್ತೆ. ಇದಕ್ಕೆ ನಾವೇನಂತೀವಿ ಅಂದರೆ ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಿ. ಇದು ಸ್ಪ್ರಿಂಗ್ ಒಳಗಡೆ ಬಂದಿರುವಂಥದ್ದು. ನೋಡಿ, ಕೇರ್ಫುಲ್ಲಾಗಿ ನೆನ್ಪಿಟ್ಕೊಳ್ಳಿ. ಅಪ್ಲೈಡ್ ಫೋರ್ಸ್ ಇದು, ರೀಸ್ಟೋರಿಂಗ್ ಫೋರ್ಸ್ ಇದು. ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಯಾವುದೋ ಒಂದು ಜಾಸ್ತಿ ಅಲ್ಲ. ನೀವು ಸ್ಪ್ರಿಂಗ್ ಒತ್ತಿ ಆಮೇಲೆ ಒಂದು ಕಡೆ ನಿಲ್ತಿರಲ್ವ, ನೀವು ನಿಂತಾಗ ಏನಾಯಿತು? ಸೊ ಮತ್ತೆ ಮುಂದೆ ಹೋಗಲಿಲ್ಲ, ನಿಮ್ಮ ಕೈ ಹಿಂದಕ್ಕೂ ಬರಲಿಲ್ಲ ಅಂದರೆ ಈಕ್ವಿಲಿಬ್ರಿಯಮ್ ಅಚೀವ್ ಆಗಿದೆ ಅಂತೇಳಿ. ಸೊ ಹಾಗಾಗಿ ರಿಸ್ಟೋರಿಂಗ್ ಫೋರ್ಸು ಸ್ಟಾರ್ಟಿಂಗ್ ಕಡಿಮೆ ಇರುತ್ತೆ, ನಿಮ್ಮ ಅಪ್ಲೈಡ್ ಫೋರ್ಸ್ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ನಿಮ್ಮ ಅಪ್ಲೈಡ್ ಫೋರ್ಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ರಿಸ್ಟೋರಿಂಗ್ ಫೋರ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಹಾಂ, ಇಲ್ಲಿ ಏನು ಕೇಳಿದರೆ ದಿಸ್ ಫೋರ್ಸ್ ಈಸ್, ಯಾವುದಾದ್ರು ತಗೊಳ್ಳಿ ನೀವು, ರಿಸ್ಟೋರಿಂಗ್ ಇರ್ಬೋದು, ಅಪ್ಲೈಡ್ ಇರ್ಬೋದು. ದಿಸ್ ಫೋರ್ಸ್ ಈಸ್ ಪ್ರೊಪೋರ್ಷನಲ್ ಟು ದ ಕಾಂಪ್ರೆಷನ್ ಆರ್ ಇಲಾಂಗೇಷನ್ ಫಾರ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ತುಂಬ ಲಾರ್ಜ್ ಅಲ್ಲ, ಒಂದು ಸಣ್ಣ ಒಂದು ರೇಂಜಿನ ಡಿಸ್ಪ್ಲೇಸ್ಮೆಂಟಲ್ಲಿ. ಯಾಕೆಂದರೆ ನೀವು ರಿಲೀಸ್ ಮಾಡಿದ್ರೆ ವಾಪಸ್ ಅದು ಅಲ್ಲಿಗೆ ಬರುತ್ತೆ. ನೀವು ಸಡನ್ನಾಗಿ ಕೈ ತೆಗೆದ್ರೆ ಏನಾಗುತ್ತೆ, ಸ್ಪ್ರಿಂಗು ಒರಿಜಿನಲ್ ಪೊಸಿಷನ್ಗೆ ಬಂದು ನಿಲ್ಲುತ್ತೆ. ಯಾರು ಅದನ್ನು ಕರ್ಕೊಂಡು ಬಂದವರು? ಸೊ ರಿಸ್ಟೋರಿಂಗ್ ಫೋರ್ಸ್. ಹಾಗಾಗಿ ನಾವೇನಂತೀವಿ ಕೇಳಿದರೆ, ಫಾರ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟಿಗೆ ದೀಸ್ ಫೋರ್ಸಸ್ ಆರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಇಲಾಂಗೇಷನ್ ಆರ್ ಕಾಂಪ್ರೆಷನ್, ಯಾವುದಾಗಿರ್ಬೋದು. ಓಕೆ, ಸೊ ಈಗ ಇಲ್ಲಿ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಸ್ಪ್ರಿಂಗು ಅನ್ನೋದು ನೋಡಿದರೆ, ಒರಿಜಿನಲ್ ಪೊಸಿಷನ್ ಇಲ್ಲಿತ್ತು, ಅದು ಇಲ್ಲಿಗೆ ಬಂದಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಇದು? ಎಕ್ಸ್ ಅನ್ನೋದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಳ್ಳೋಣ. ಓಕೆ, ಸೊ ಯೂಸಲಿ ಎಫ್ ಈಸ್ ಪ್ರೊಪೋರ್ಷನಲ್ ಟು ಎಕ್ಸ್. ಯಾಕೆಂದರೆ ಈ ಒಂದು ಸೆಂಟೆನ್ಸಿಂದ ನಾವು ಅದನ್ನು ಈಕ್ವಲ್ ಟು ಮಾಡೋದಾದರೆ ಎಫ್ ಈಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್ ಅಂತ ಬರಿತೇನೆ ನಾನು. ಯಾಕೆ ಮೈನಸ್ ಅಂತ ಬರೆದ್ರಿ? ಯಾಕೆ ಅಂತ ಕೇಳಿದರೆ, ಇಲ್ಲಿ ನೀವು ನೋಡಬೇಕಾಗಿರೋದು ಎಫ್ ವೆಕ್ಟರ್, ಫೋರ್ಸ್ ವೆಕ್ಟರ್, ಡಿಸ್ಪ್ಲೇಸ್ಮೆಂಟು ವೆಕ್ಟರ್. ಈಗ ನೀವು ಅಪ್ಲೈಡ್ ಫೋರ್ಸನ್ನು ತಗೊಂಡು ಮಾತಾಡೋದಾದರೆ, ಸರ್ ನಾವು ಫೋರ್ಸನ್ನು ಹಿಂಗೆ ಹಾಕಿದ್ದೀವಿ, ಡಿಸ್ಪ್ಲೇಸ್ಮೆಂಟ್ ಹಿಂಗಾಗಿದೆ, ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ದೇರ್ ಫೋರ್ ಎಫ್ ಈಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ ಇರುತ್ತೆ. ನೀವು ಇಲ್ಲಿಗೆ ಬಂದರೆ ರೀಸ್ಟೋರಿಂಗ್ ಫೋರ್ಸನ್ನು ತಲೆಯಲ್ಲಿಟ್ಕೊಂಡು ನಾವು ಇದನ್ನು ನೋಡ್ಲಿಕ್ಕೆ ಹೋದರೆ, ರೀಸ್ಟೋರಿಂಗ್ ಫೋರ್ಸು ಹೀಗಿದೆ, ಡಿಸ್ಪ್ಲೇಸ್ಮೆಂಟ್ ಹೇಗಾಗಿದೆ, ಹೀಗಾಗಿದೆ. ಡಿಸ್ಪ್ಲೇಸ್ಮೆಂಟು ನಮ್ಮ ಲೆಫ್ಟ್ ಸೈಡಿಗಾಗಿದೆ, ರೀಸ್ಟೋರಿಂಗ್ ಫೋರ್ಸು ಡೈರೆಕ್ಟೆಡ್ ಟುವರ್ಡ್ಸ್ ಅವರ್ ರೈಟ್ ಸೈಡ್. ಸೊ ಎರಡು 180 ಡಿಗ್ರಿ ಅಪಾರ್ಟು. ಸೊ ಮೈನಸ್ ಕೆ ಎಕ್ಸ್ ಅಂದರೆ, ಇನ್ನೊಂದು ಸರಿ ಹೇಳ್ತೇನೆ ನೋಡಿ, ಅಪ್ಲೈಡ್ ಫೋರ್ಸ್ ತಗೊಂಡ್ರೆ ಇದು ಪ್ಲಸ್ ಕೆ ಎಕ್ಸ್ ಆಗುತ್ತೆ, ರೀಸ್ಟೋರಿಂಗ್ ಫೋರ್ಸನ್ನು ತಗೊಂಡ್ರೆ ಮೈನಸ್ ಕೆ ಎಕ್ಸ್ ಆಗುತ್ತೆ. ಯೂಸಲಿ ನಾವೇನು ಮಾಡ್ತೀವಿ ಕೇಳಿದರೆ, ಥಿಯರಾಟಿಕಲಿ ರೀಸ್ಟೋರಿಂಗ್ ಫೋರ್ಸನ್ನೇ ಗಮನದಲ್ಲಿ ಇಟ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಹಾಗಾಗಿ ಎಫ್ ಈಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್. ಕರೆಕ್ಟಾ? ಓಕೆ, where x is the displacement and k is the force constant. The negative sign denotes that restoring force is opposite to the displacement. ಓಕೆ, ನಾನು ನಿಮಗೆ ಇದನ್ನು ಹೇಳಿದೆ ಈಗ ನಾನು. ಇನ್ನು ಅದರ್ ಕಾಂಟ್ಯಾಕ್ಟ್ ಫೋರ್ಸಸ್ ಆರ್, ಕಾಂಟ್ಯಾಕ್ಟ್ ಫೋರ್ಸ್ಗಳು ತುಂಬ ಇವೆ. ಸೊ ಅದರಲ್ಲಿ ಬಯೋಯಿಂಟ್ ಫೋರ್ಸ್ ಅನ್ನುವಂಥದ್ದು ಯೂಸಲಿ ವೆರಿ ಫ್ಯಾಮಿಲಿಯರ್. ನೀವು ನೀರಿನಲ್ಲಿ ಏನಾದರೂ ಆಬ್ಜೆಕ್ಟನ್ನು ಹಾಕಿದರೆ ಅದು ತೇಲ್ತಾ ಇರ್ಬೋದು, ಇಲ್ಲ ಮಧ್ಯದಲ್ಲಿ ಹೋಗಿ ನಿಲ್ಬೋದು. ಇನ್ನೂ ಹೆಚ್ಚು ಅಂದರೆ ನಾವು ಸ್ವಿಮ್ ಮಾಡುವಾಗ ನೋಡಿರ್ತೀವಿ, ನಾವು ನೀರಿಗೆ ಇಳಿದಾಗ ನಮಗೊಂದು ಒಂದು ಏನು ಹೇಳಿ, ಒಂದು ಬಯೋಯಿಂಟ್ ಫೋರ್ಸ್ ಅಂದರೆ ಇಂದ ಒಟ್ಟಿಗೆ ಅಪ್ವರ್ಡ್ ಥ್ರಸ್ಟ್ ಅಂತೀವಿ ನಾವು. ಅದಕ್ಕೆ ಮೇಲ್ಮುಖವಾಗಿ ನಮ್ಮನ್ನು ಎತ್ತಿ ಹಿಡಿದಿರೋ ಥರ ನಮಗೆ ಫೀಲ್ ಆಗುತ್ತೆ, ಬಯೋಯಿಂಟ್ ಫೋರ್ಸ್ ಅನ್ನುವಂಥದ್ದು. ಸೊ ಅದನ್ನು ನೆಕ್ಸ್ಟ್ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಫ್ಲೂಯಿಡಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ವಿಸ್ಕಸ್ ಫೋರ್ಸ್ ಅನ್ನುವಂಥದ್ದು, ವಿಸ್ಕಸ್ ಫೋರ್ಸ್ ಅನ್ನೋದೇನು ಕೇಳಿದರೆ, ಯೂಸಲಿ ಡ್ಯೂ ಟು ಏರ್ ಅನ್ನೋದು ನಮ್ಮ ಗಮನಕ್ಕೆ ಬಂದಿರುತ್ತೆ. ಬಟ್ ಡ್ಯೂ ಟು ಎನಿ ಫ್ಲೂಯಿಡ್, ಯಾವುದೇ ಒಂದು ಫ್ಲೂಯಿಡಲ್ಲಿ, ಈಗ ನೀವು ಆ ಒಂದು ಕಲ್ಲನ್ನು ಥ್ರೋ ಮಾಡಿದ್ರಿ ಅಂದ್ಕೊಳ್ಳಿ, ಅಥವಾ ಡ್ರಾಪ್ ಮಾಡಿದ್ರಿ ಅಂದ್ಕೊಳ್ಳಿ, ಬಂದು ಸೀದಾ ನೆಲಕ್ಕೆ ಬೀಳುತ್ತೆ. ಅದೇ ಒಂದು ವಾಟರ್ ಟ್ಯಾಂಕ್ ಇದೆ ಹೇಳಿ, ಅದರಲ್ಲಿ ಡ್ರಾಪ್ ಮಾಡಿ, ಇಟ್ ಟೇಕ್ಸ್ ಟೈಮ್. ಯಾಕೆಂದರೆ ಆ ಫ್ಲೂಯಿಡು ಏನು ಮಾಡುತ್ತೆ, ಅಪೋಸಿಟ್ ಫೋರ್ಸನ್ನು ಹಾಕ್ತಾ ಇರುತ್ತೆ. ಅಂದರೆ ಇಟ್ ಈಸ್ ದ ಅಪೋಸಿಂಗ್ ಫೋರ್ಸ್ ಟು ದ ರಿಲೇಟಿವ್ ಮೋಷನ್ ಅನ್ನುವಂಥದ್ದು, ವಿಸ್ಕಸ್ ಫೋರ್ಸ್ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟು ಏರ್ ರೆಸಿಸ್ಟೆನ್ಸ್. ಏರ್ ರೆಸಿಸ್ಟೆನ್ಸ್ ಅಂತ ಮತ್ತೆ ಸಪ್ರೇಟ್ ಇಲ್ಲ, ದಟ್ ಇಸ್ ಆಲ್ಸೋ ವಿಸ್ಕಸ್ ಫೋರ್ಸ್. ಸೊ ಏನಾದರೂ ಏರ್ ಮೀಡಿಯಮಲ್ಲಿ ಮೂವ್ ಆಗುವಾಗ ಅಪೋಸ್ ಮಾಡುವಂಥದ್ದು ಏರ್ ರೆಸಿಸ್ಟೆನ್ಸ್ ಅನ್ನೋದು. ನೆಕ್ಸ್ಟ್ ಒಂದು ಏನು ಕೇಳಿದರೆ ಫ್ರಿಕ್ಷನಲ್ ಫೋರ್ಸ್. ಸೊ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಒಂದು ಇದನ್ನೇ ಒಂದು ಸಪ್ರೇಟಾಗಿ ಮತ್ತೆ ಡಿಸ್ಕಸ್ ಮಾಡೋಣ, ಯಾಕೆಂದರೆ ತುಂಬ ಹೇಳಬೇಕು ಫ್ರಿಕ್ಷನಲ್ ಫೋರ್ಸ್ ಬಗ್ಗೆ. ಸೊ ಇಲ್ಲಿಗೆ ಈ ಒಂದು ಪಾರ್ಟನ್ನು ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಪಾರ್ಟಲ್ಲಿ ಫ್ರಿಕ್ಷನಲ್ ಫೋರ್ಸ್ ಬಗ್ಗೆ ತುಂಬ ಡಿಸ್ಕಸ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.